ಇವತ್ತು ನಿಮ್ಮನ್ನ ಒಂದು ವಿಶಿಷ್ಟವಾದ ಜಾಗಕ್ಕೆ, ವಿಶಿಷ್ಟವಾದ ಪ್ರದೇಶಕ್ಕೆ, ವಿಶಿಷ್ಟವಾದ ವ್ಯಕ್ತಿಗಳನ್ನ ಭೇಟಿ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮಗೆ ಅನೇಕರು ಸಿಗ್ತಾರೆ. ಛತ್ರ ಕಟ್ಟಿದವರು, ಮದುವೆ ಮನೆ ಕಟ್ಟಿದವರು, ನಾಮಕರಣಕ್ಕೆ ಅಂತ ಹಾಲ್ ಕಟ್ಟಿದವರು ಸಿಗ್ತಾರೆ. ಆದ್ರೆ ಫ್ರೆಂಡ್ಸ್, ಇಲ್ಲೊಬ್ಬ ಹುಡುಗ ಇದ್ದಾನೆ, ನೊಂದ ಬೆಂದ ನಿರ್ಗತಿಕರಾದ ಮನುಷ್ಯರಿಗೋಸ್ಕರ, ಅವರು ಸಾಯೋದಕ್ಕೋಸ್ಕರ, ನೆಮ್ಮದಿಯ ಜೀವನದ ಸಾಯಂಕಾಲಕ್ಕೋಸ್ಕರ ಒಂದು ಆಶ್ರಮ ಕಟ್ಟಿದಂತಹ ಹುಡುಗ. ಆ ಹುಡುಗನ ಬದುಕನ್ನ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನೀವು ನಿಸ್ಸಹಾಯಕರನ್ನ, ರೋಗಗ್ರಸ್ತರನ್ನ, ವಯೋವೃದ್ಧರನ್ನ, ಮಾನಸಿಕ ಅಸ್ವಸ್ಥರನ್ನ ನೋಡ್ತಾ ಇದ್ದೀರಿ. ಎಂಥವರ ಹೃದಯವನ್ನ ಕೂಡ ಕಲಕಿ ಹಾಕುವಂತಹ ದೃಶ್ಯಗಳಿವು. ನನಗೆ ಗೊತ್ತು, ಇಂಥ ಅನೇಕ ದೃಶ್ಯಗಳನ್ನ, ಅನೇಕ ಜನರನ್ನ ನಾವು ದಾರಿಲಿ ಪ್ರತಿನಿತ್ಯ ನೋಡ್ತಾ ಇರ್ತೀವಿ. ಫುಟ್ಪಾತ್ನಲ್ಲಿ, ಬಸ್ ಸ್ಟ್ಯಾಂಡಿನ ಮೂಲೆಯಲ್ಲಿ, ದೇವಸ್ಥಾನಗಳ ಜಗಲಿಗಳಲ್ಲಿ ಇವರನ್ನ ನಾವು ನೋಡ್ತಾ ಇರ್ತೀವಿ. ಆದರೆ ನಮ್ಮ ಕರುಣೆಯ ಕಣ್ಣುಗಳು ಇವ್ರ ಕಡೆಗೆ ಸರಿಯೋದೇ ಇಲ್ಲ. ಅವರನ್ನ ಅಸಹ್ಯಿಸಿಕೊಂಡು ನಡೆದಾಡೋ ಜನವೇ ಜಾಸ್ತಿ. ಇನ್ನು ಸರ್ಕಾರಗಳ ಬಗ್ಗೆ ಮಾತಾಡೋದೇ ಬೇಕಾಗಿಲ್ಲ. ಅವುಗಳ ಕಣ್ಣು, ಕಿವಿ, ಬಾಯಿ ಎಲ್ಲ ಮುಚ್ಚಿ ಹೋಗಿರ್ತವೆ. ಏನು ಬರೆದ ಬ್ರಹ್ಮ, ಇದು ಯಾವ ಜನ್ಮದಿ ಮಾಡಿದ ಕರ್ಮ. ಬಡವರಾಗಿ ಬದುಕೋದೆ ಗೋಳು, ಮಗಳಿಗಾಯ್ತು ವಿಧವೆಯ ಬಾಳು.